ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಹತ್ಯೆ ಪ್ರಕರಣ ಕೇಸ್ ಬಗ್ಗೆ ಏನು ದೋತಾ ಸಮೀರ್ ಎನ್ನುವರು ಒಬ್ಬರು ಮುಸ್ಲಿಂ ಯುವಕ ಅದರ ಬಗ್ಗೆ ಧ್ವನಿ ಎತ್ತಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ, ಆ ಕೇಸ್ ಯಾವ್ಯಾವ ರೀತಿ ಆಯಿತು, ಎಂತೆಂಥ ದೊಡ್ಡ ಕೈಗಳು ಅದರಲ್ಲಿ ಸಪೋರ್ಟ್ ಆಗಿದೆ ಅನ್ನೋದನ್ನು ಮಾಹಿತಿ ಕೊಡ್ತಾ ಹೋಗ್ತಾರೆ. ತುಂಬಾ ಲೇಟ್ ಮಾಡ್ತಾರೆ. ಸೊ ಕಾಲೇಜ್ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಡಿಫೆನ್ಸ್ ಸಹ ಮಾಡಿದೆ, ಹಾಗೆ ಹೋಗ್ತಾರೆ. ಅವ್ರ ತಲೆಯಲ್ಲಿ ಏನಿತ್ತು ಅಂದ್ರೆ ಹಿಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ, ಹಾಗಾಗಿ ಮೇಬಿ ಕಾಲೇಜು ಬೇಗ ಬಿಡ್ಬೋದು, ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡುವ ಬಿಡುವ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವರಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ. ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ. 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಜಗಳ ತೆಗೆದು ಅವನ ಅವಾಚ್ಯ ಶಬ್ದಗಳಿಂದ ಬೈದು ಅವನ ಹೊಡೆದು, ಅಷ್ಟೇ ಸಾಲದೆ ಆ 5 ಜನ ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಬಂದು ಇವನು ನಾವು ಬಾಹುಬಲಿ ಬೆಟ್ಟಕ್ಕೆ ಅಂತ ಹೋಗಿದ್ರೆ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ, ಇವ್ನು ನೋಡ್ಲಿಕ್ಕೂ ಸಹ ಒಳ್ಳೆ ಸೈಕೋ ಕಿಲ್ಲರ್ ಇದ್ದಾಗಿದ್ದಾನೆ, ನಮ್ಗೆ ಯಾಕೋ ನಿನ್ನೆ ನಮ್ಮೂರಲ್ಲಿ ನಡೆದಿರುವಂತಹ ಘಟನೆ ಆ ಸೌಜನ್ಯ ಮರ್ಡರ್ ಇವನೇ ಮಾಡಿದಾನೆ ಅಂತ ಡೌಟ್ ಬರ್ತಿದೆ ಅಂತ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಪೊಲೀಸ್ ಅವರ ಹತ್ರ ಹಾಕೊಡ್ತಾರೆ. ಅಂಡ್ ಪೊಲೀಸ್ ಅವರು ಮೇಲೆ ಡೌಟ್ ಬರುತ್ತೆ. ಅಂಡ್ ಇವನ್ ಸೌಜನ್ಯ ಅವ್ರ ಮನೆಯವರು ಕೂಡ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆಗ ಅಲ್ಲಿವರೆಗೂ ಸಂತೋಷ್ ರಾವ್ನ ಗಲ್ಲಿಗೇರಿಸಿ ಅಂತ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ನಡೀತಾ ಇತ್ತು, ಈಗ ಅದೆಲ್ಲ ನಿಂತು ಹೋಗಿ ಎಲ್ಲಾ ಹೇಟ್ ಪೊಲೀಸ್ ಅವ್ರ ಕಡೆ ಹೋಗುತ್ತೆ. ಒಂದು ಅನ್ಯಾಯ ಆಗಿದೆ, ಆದ್ರೂ ಸಹ ಧರ್ಮಾಧಿಕಾರಿ ಏನು ಮಾತಾಡ್ತಿಲ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ನ ಸಿಬಿಐ ಒಪ್ಪಿಸಿ ಅಂತ ಹೋರಾಟ ಮಾಡ್ತಾರೆ. ನಂತರ ಈ ಒಂದು ಕೇಸ್ ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ. ಸಿಬಿಐ ಕೈಗೆ ಹೋಗಿದ ತಕ್ಷಣ ಇಲ್ಲೇನು ಸತ್ಯ ಹೊರಗೆ ಬಂದಿಲ್ಲ. ಆ ಸಿಬಿಐ ಅವರು 3-4 ವರ್ಷ ಟೈಮ್ ತಗೊಂಡು ಮತ್ತೆ ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಅಲ್ಲೇನು ಇನ್ವೆಸ್ಟಿಗೇಷನ್ ಮಾಡಿ ಉಳಿದೇ ಇರಲ್ಲ, ಆ ಪೊಲೀಸ್ ಅವರು ಅವ್ರ ಕೈಯಲ್ಲಿ ಈ ಕೇಸ್ ಇದ್ದಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಇಂಥ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಅದು ವಿಡಿಯೋನ ಯೂಟ್ಯೂಬ್ನಲ್ಲಿ ಹಾಕಿರ್ತಾರೆ. ಅದನ್ನು ವೀಡಿಯೋನ ಕ್ಯಾನ್ಸಲ್ ಮಾಡ್ಸೋಕ್ಕೆ ಸಲುವಾಗಿ ಅಂದರೆ ಯೂಟ್ಯೂಬ್ ಚಾನಲ್ನಿಂದ ತೆಗೆಸೋ ಕಾರಣಕ್ಕಾಗಿ ಅವ್ರ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಕೇಸ್ ಹಾಕಿದಂಥ ಸಂದರ್ಭದಲ್ಲಿ ಅವರು ವೀಡಿಯೋನ ಯೂಟ್ಯೂಬ್ನಿಂದ ತೆಗೆದಿರೋ ರೀತಿ ಅದನ್ನು ಪ್ರೈವೇಟಿಗೆ ಹಾಕ್ತಾರೆ. ಪ್ರೈವೇಟಿಗೆ ಹಾಕಿದರೆ ಪಬ್ಲಿಕ್ ಜನಗಳಿಗೆ ವೀಡಿಯೋ ಕಾಣಲ್ಲ. ಯೂಟ್ಯೂಬ್ ಚಾನಲ್ಲಿ 3 ಆಪ್ಷನ್ ಇದೆ. ಒಂದು ಪಬ್ಲಿಕ್ಕು, ಆಮೇಲೆ ಇನ್ನೊಂದು ಅನ್ಲಿಸ್ಟೆಡು, ಮೂರನೇದಾಗಿ ಪ್ರೈವೇಟ್ ಅಂದರೆ ಅದು ಅವರಿಗೆ ಮಾತ್ರ, ಯಾರು ಯೂಟ್ಯೂಬರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅನ್ಲಿಸ್ಟೆಡ್ ಅಂದರೆ ಯಾರಿಗೆ ಲಿಂಕ್ ಕಳಿಸಿರ್ತೀವಿ ಅವ್ರಿಗೆ ಮಾತ್ರ ವೀಡಿಯೋ ಕಾಣುತ್ತೆ. ಮೂರನೇದಾಗಿ ಪಬ್ಲಿಕ್ ಅಂದರೆ ಜನಸಾಮಾನ್ಯರಿಗೆ ವೀಡಿಯೋ ಕಾಣುವಂಥ ವೀಡಿಯೋ. ಇದು 3 ರೀತಿ ಮಾಡಿ ಇರುತ್ತೆ ಆಪ್ಷನ್. ಅದರಲ್ಲಿ ಅವರು ಫಸ್ಟ್ ಪಬ್ಲಿಕ್ ಹಾಕಿದಂಥ ಸಂದರ್ಭದಲ್ಲಿ ಏನು ಈ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂಥ ಧರ್ಮಸ್ಥಳದ ಕ್ಷೇತ್ರದಲ್ಲಿ, ನಾನು ಯಾವುದೇ ದೇವಸ್ಥಾನ ಅಥವಾ ಮತ್ತೊಂದು ಅಂತ ಹೇಳ್ತಿಲ್ಲ, ಅವರಾಗಿ ಸಮೀರ್ ಅವ್ರ ರೀತಿಯೇ ಅವರು ಒಂದು ಧರ್ಮಸ್ಥಳದಲ್ಲಿ ನಡೆದಂಥ ಒಂದು ಸೌಜನ್ಯ ಕೇಸ್ ಬಗ್ಗೆ ಮತ್ತು ಅಲ್ಲಿ ಸುತ್ತಮುತ್ತ ನಡೆದಂಥ ಕೆಲವು ಅಹಿತಕರ ಘಟನೆ, ಏನು ದರ್ಪ ಅಹಂಕಾರದಲ್ಲಿ ಮೆರೆತಿದ್ದಂಥ ಕೆಲವು ಮುಖಂಡರು, ದೊಡ್ಡ ಕೈಗಳು ಹಾಗೂ ಹಣವಂತರಿದ್ದಾರೆ, ಇವರು ಏನು ಸಂಪೂರ್ಣವಾಗಿ ಒಂದು ಸೌಜನ್ಯ ಕೇಸ್ನ ಮುಚ್ಚಾಕೋಕ್ಕೆ ಟ್ರೈ ಮಾಡ್ತಾರೆ, ಒಂದು ಹೆಣ್ಣುಮಗಳ ಭವಿಷ್ಯವನ್ನು ಮುಚ್ಚಾಕೋಕ್ಕೆ ಟ್ರೈ ಮಾಡ್ತಾರೆ. ಇದ್ರ ಬಗ್ಗೆ ಮಾಹಿತಿ ಕ್ಲೂ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಮುಚ್ಚಿಡ್ತಾರೆ ಕೇಸ್ ಸಿಗದಾಗಿ. ಇಂತಹ ಸಂದರ್ಭದಲ್ಲಿ ಸಮೀರ್ ಅವರು ಎಳೆಯಾಗಿ ಪ್ರತಿಯೊಂದು ಮಾಹಿತಿ ಜನಗಳಿಗೆ ಅರ್ಥ ಆಗುವ ರೀತಿ ವಿಡಿಯೋ ಮಾಡಿದ್ದಾರೆ. ಇದನ್ನು ಟಾರ್ಗೆಟ್ ಮಾಡಿದಂತಹ ಏನು ಕೆಲವರು ಅದರ ಒಳಗೆ ಸಂಬಂಧಪಟ್ಟಂಥ ಅಧಿಕಾರಿ, ಪೊಲೀಸ್ ಇಲಾಖೆ ಇಂಥವರು ಅವರ ಮೇಲೇ ವದಂತಿ ಹೊಡಿಸಿದ್ದಾರೆ. ಇನ್ನೂ ಕೆಲವರು ಜನಸಾಮಾನ್ಯರು ನಂಬಿಕೆ ಇರಬೇಕು, ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ನೆಮ್ಮದಿ ಶಾಂತಿ ಇರುತ್ತೆ ಅನ್ನೋದೊಂದು ನಂಬಿಕೆ ಇರಬೇಕು. ಆದರೆ ಇದಕ್ಕೆಲ್ಲ ಮೀರಿ ಒಂದು ಕೈ ಮುಂದೆ ಹೋಗಿದ್ದಾರೆ. ಏನಂದರೆ ಮುಸ್ಲಿಂ ಯುವಕ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿ ಒಂದು ಕ್ಷೇತ್ರನ ಟಾರ್ಗೆಟ್ ಮಾಡ್ತೇನೆ, ಒಂದು ದೇವಸ್ಥಾನ ಟಾರ್ಗೆಟ್ ಮಾಡ್ತೇನೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಒಂದು ವಿಷಯನ ನಾನಿಲ್ಲಿ ನೆನಪು ಮಾಡಿ ಹೇಳ್ತೀನಿ. ನಿಮ್ಮ ಮನೆ ಹೆಣ್ಣು ಮಗಳು ಅದೇ ಕ್ಷೇತ್ರದಲ್ಲಿದ್ದು ನೀವು ಹಿಂದೂ ಆಗಿದ್ದರೆ, ನಾನು ನಿಮ್ಮನ್ನು ಯಾರು ಈ ವಿರುದ್ಧವಾಗಿ ಮಾತಾಡಿದರೆ ಮುಸ್ಲಿಂ ಯುವಕನಾಗಿ ಹಿಂದೂ ಧರ್ಮದ ಬಗ್ಗೆ ಟಾರ್ಗೆಟ್ ಮಾಡಿ ಬೇರೆ ಮಾಡೋಕ್ಕೆ ಹೊರಟಿದ್ದಾನಂತ ಇದ್ದಾರೆ, ಇವ್ರ ಹತ್ರ ಒಂದು ಕೇಳ್ತಿರೋದು, ನೀವು ನಿಮ್ಮ ಮನೆ ಹೆಣ್ಣುಮಗಳು ಈ ರೀತಿ ಆಗಿ ಕೊಲೆ ಆಗಿ ನ್ಯಾಯ ಸಿಗದೆ ದಿನ ಪರಿತಪಿಸ್ತಿದ್ರೆ ನೀವೇನು ಮಾಡ್ತೀರಾ? ನಾನು ಕೇಳೋದಿಷ್ಟೇ, ನಿಮಗೆ ಒಂದು ಕಾಮನ್ ಸೆನ್ಸ್ ಅರ್ಥ ಆಗ್ತಾಯಿಲ್ಲ ಅಂದರೆ ನಿಮ್ಮಷ್ಟು ಮೂಢಾತುಮರು ಹಾಗೂ ನಿಮ್ಮಷ್ಟು ಮೂಢನಂಬಿಕೆ ಒಳಪಟ್ಟಿರೋರು ಬೇರೆ ಯಾರಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಾನು ದೊಡ್ಡ ಯೂಟ್ಯೂಬರ್ ಅಲ್ಲ, ಆದರೆ ಒಬ್ಬ ಕನ್ನಡ ಯೂಟ್ಯೂಬರ್ ಅವನು ಹೇಳಿದಂಥ ಪ್ರತಿ ವಿಡಿಯೋನ ಒಂದು ಪಾಯಿಂಟ್ ಬಿಡ್ದಾಗೆ 3 ಸರಿ ಅಬ್ಸರ್ವ್ ಮಾಡಿ ನಾನು ಚೆಕ್ ಮಾಡಿದ್ದೀನಿ. ಅವನಿಗೆ ಕೊಲೆ ಬೆದರಿಕೆಗೆ ಹಾಕಿದಾರಂತೆ. ಎಷ್ಟು ಬೇಜಾರಾದ ಸಂಗತಿ ಅಂದರೆ ಕೇಳಲಿಕ್ಕೆ ಅಸಹ್ಯ ಅನಿಸುತ್ತೆ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಒಬ್ಬ ಮುಸ್ಲಿಂ ಯುವಕ ಹಿಂದೂ ಯುವತಿಯ ಮೇಲೆ ದೌರ್ಜನ್ಯ ಆಗಿರೋದನ್ನ ಅವನು ಪ್ರಶ್ನೆ ಮಾಡಿ ಕೇಳಿ, ಜನಸಾಮಾನ್ಯರು ನೀವು ಪ್ರಶ್ನೆ ಮಾಡಿ ಅಂತ ಅವನು ಜನಸಾಮಾನ್ಯರಿಗೆ ಅರ್ಥ ಆಗೋಗೆ ಹೇಳಿದರೆ, ಅವನು ಒಂದು ಧರ್ಮದ ಬಗ್ಗೆ ಅಥವಾ ಒಂದು ದೇವಸ್ಥಾನದ ಬಗ್ಗೆ ಟಾರ್ಗೆಟ್ ಮಾಡಿದ್ದಾನೆ ಅಂತ ನೀವು
ಈ ರೀತಿ ತಿಳ್ಕೊಳ್ಳೋದು ತುಂಬ ದೊಡ್ಡ ತಪ್ಪು ಅಂತ ನನ್ನ ಅಭಿಪ್ರಾಯ. ನಿಮಗೆ ಏನಾದರೂ ವೀಡಿಯೋನ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂದರೆ ಕೆಲವರು ಈ ಹಿಂದೂ ಧರ್ಮದಲ್ಲಿ ಕೆಲವರಿದ್ದಾರೆ, ಬೇಡದೇ ಇರೋ ಪಾಯಿಂಟ್ನ ಅವರು ಏನು ವಿಶ್ಲೇಷಣೆಯಾಗಿ ಅಂದರೆ ಸಂಪೂರ್ಣ ಮಾಹಿತಿನ ಪಾಯಿಂಟ್ ಟು ಪಾಯಿಂಟ್ ಯಾವ್ಯಾವ ರೀತಿ ಆಗಿದೆ ನನ್ನ ವಿವರಿಸ್ತಾ ಹೋಗೋದನ್ನ ಪೂರ್ತಿ ವಿಡಿಯೋ ಎಲ್ಲೋ ಪಾಯಿಂಟ್ ಮಾಡಿ ಹಾಕ್ತಾಯಿಲ್ಲ. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಇದ್ಕೊಂಡೇ ಹಿಂದೂ ಧರ್ಮನ ಮುರಿಬೇಕು ಅನ್ನೋ ಕೆಲವರು ಕಾಯ್ತಾ ಇರುವಂಥವ್ರು ಆ ಕೆಲಸ ಮಾಡಿರ್ತಾರೆ. ಅಂದರೆ ಇಡೀ ಸಂಪೂರ್ಣ 30-40 ನಿಮಿಷ ವೀಡಿಯೋನ 1 ನಿಮಿಷ 30 ಸೆಕೆಂಡು ಈ ರೀತಿ ಮಾತಾಡೋ ಮಧ್ಯ ಪೀಸ್ನ ತೊಗೊಂಡು, ಅಂದರೆ ಮಧ್ಯ ಏನು ಕಟ್ ಪೀಸ್ನ ತೊಗೊಂಡು ಬೇಕಾಬಿಟ್ಟು ಅವ್ರಿಗೆ ಬೇಕಾದ ರೀತಿ ಆ್ಯಡ್ ಮಾಡಿಕೊಂಡು ಹಾಕ್ತಾಯಿದ್ದಾರೆ. ಇದು ನಮ್ಮ ಹಿಂದೂ ಧರ್ಮದವರೇ ಮಾಡ್ತಾಯಿರುವಂಥ ಕೆಲಸ, ಬೇರೆ ಧರ್ಮದವ್ರು ಮಾಡ್ತಾಯಿಲ್ಲ. ಯಾಕೆಂದರೆ ಅವರಿಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಶೋಷಣೆ ಆಗಿದೆ, ಹತ್ಯೆ ಆಗಿದೆ ಅನ್ನೋ ಕಾರಣವನ್ನು ತೊಗೊಂಡು ಅವ್ರು ಪ್ರಶ್ನಿಸ್ತಿರುವಾಗ ಈ ರೀತಿ ಬೇಡದ ವಿಷಯವನ್ನು ತೊಗೊಂಡು ಮಾತಾಡ್ತಾಯಿದ್ದಾರೆ. ದಯವಿಟ್ಟು ಯಾರು ವೀಡಿಯೋ ನೋಡಿಲ್ಲ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಅಲ್ಲಿ ಊರ ಬಗ್ಗೆ, ದೇವಸ್ಥಾನದ ಬಗ್ಗೆ ನಾನು ಪಾಯಿಂಟ್ ಮಾಡಿ ಹೇಳ್ತೇನೆ. ದೇವಸ್ಥಾನದ ಬಗ್ಗೆ ಕೂಡ ಏನು ನೀವು ತಿಳ್ಕೊಳ್ಳದೇ ಇರೋ ವಿಷಯಗಳಿದೆ ಅದನ್ನು ಸಂಪೂರ್ಣವಾಗಿ ಅವರು ಬಿಡಿಸಿ ಹೇಳಿದ್ದಾರೆ. ಬಟ್ ಅವರು ಹೇಳುವಾಗ ಯಾವುದೇ ದೇವಸ್ಥಾನ ಅಂತ ಧರ್ಮಸ್ಥಳದ ದೇವಸ್ಥಾನ ಅಂತ ಹೇಳಿಲ್ಲ, ಒಂದು ದೇವಸ್ಥಾನ, ಒಂದು ಗೌಡರ ಕುಟುಂಬ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರದ ದೇವಸ್ಥಾನದವರು ಇದು ಜೈನರ ಧರ್ಮಕ್ಕೆ ಸೇರಿದ ದೇವಸ್ಥಾನ ಅಂತ ಹೇಳಿದ್ದಾರೆ. ಹಾಗಾದರೆ ನೀವು ಮಂಜುನಾಥ ಸ್ವಾಮಿ ಅಂತ ಧರ್ಮಸ್ಥಳಕ್ಕೆ ಹೋಗ್ತಿರಲ್ಲ, ಅದು ಹಿಂದೂ ದೇವರೇ ಅಲ್ವಾ? ನಾ ಕೇಳ್ತಿರೋಂಥ ಪಾಯಿಂಟ್ ಇಷ್ಟೇ, ಅದು ಹಿಂದೂ ದೇವರೇ ಅಲ್ವಾ? ಯಾಕೆ ಅಲ್ಲಿ ಮಹಾವೀರನ ಪ್ರತಿಮೆ ಯಾಕೆ ಎತ್ತಿದ್ದಾರೆ? ಅದು ಟಾಪಲ್ಲಿ ತೊಗೊಂಡೋಗಿ ಇಟ್ಟಿದ್ದಾರೆ, ದೇವಸ್ಥಾನಕ್ಕಿಂತ ಹೈಯೆಸ್ಟ್ ಟಾಪಲ್ಲಿ ಯಾಕೆ ಇಟ್ಟಿದ್ದಾರೆ? ಯಾಕೆ ಅಂದರೆ ಧರ್ಮಸ್ಥಳದಲ್ಲಿ ನಡೀತಿರೋದೇ ಅನಾಚಾರ ನನ್ನ ಪ್ರಕಾರ. ಅಲ್ಲಿ ಧರ್ಮಸ್ಥಳ ಅನ್ನೋ ಒಂದು ಪದಕ್ಕಿದೆ, ಧರ್ಮದ ಸ್ಥಳ ಅಂದರೆ ನಿಷ್ಠೆಯಿಂದ ಧರ್ಮಯುತವಾಗಿ ನಡ್ಕೊಂಡಂಥ ಒಂದು ಸ್ಥಳ ಅಂತ ಇರಬೇಕು. ಅದು ಅನ್ಯಾಯ ನಡೀತಿರುವಂಥ ಒಂದು ಸ್ಥಳ. ನಾನು ಕೂಡ ಈಗ ದೇವಸ್ಥಾನ ಅಂತ ಹೇಳ್ತಾಯಿಲ್ಲ, ಒಂದು ಜಾಗ ಅಥವಾ ಒಂದು ಊರ ಬಗ್ಗೆ ಹೇಳ್ತಿರೋದು. ಅದು ಅನ್ಯಾಯ ನಡೀತಿರುವಂಥ ಒಂದು ಸ್ಥಳ ಅಂತ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಗಮನಿಸಿರೋ ಪ್ರಕಾರ ಕೆಲವೊಂದು ಹಿಂದೆ ಹೋದಾಗ ಕೆಲವ್ರ ಮೇಲೆ ಶೋಷಣೆ ಆಗಿದೆ, ಕೆಲವ್ರ ಹಲ್ಲೆ ಆಗಿದೆ. ಅದು ಯಾವ ಕುಟುಂಬ ಆಗಿದೆ, ಏನಾಗಿದೆ ಅಂತ ಪೂರ್ತಿ ಹಿಂದೆ ತುಂಬ ಜನ ವೀಡಿಯೋ ಮಾಡಿ ಸಂಪೂರ್ಣವಾಗಿ ಮಾಹಿತಿ ಹಾಕಿದ್ದಾರೆ. ಅದರಲ್ಲಿ MD ಸಮೀರ್ MD ಎನ್ನುವರು ಒಬ್ಬ ಯೂಟ್ಯೂಬರ್, ಕನ್ನಡ ಯೂಟ್ಯೂಬರು. ಅವರು ಸ್ಪಷ್ಟವಾಗಿ ಜನಗಳಿಗೆ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಸ್ಪಷ್ಟ ಉಚ್ಚಾರ ಮಾಡಿ ಪಿನ್ ಟು ಪಿನ್ ಏನು ನಡೆದಿದೆ ಘಟನೆ, ಯಾರ್ಯಾರ ಕೈ ಇನ್ವಾಲ್ವ್ ಆಗಿದೆ, ಆದರೆ ಯಾವುದೇ ವ್ಯಕ್ತಿಯ ಹೆಸರು ತೊಗೊಂಡಿಲ್ಲ ಅವರು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ ಅವ್ರ ಬಗ್ಗೆ, ಆ ವಿಡಿಯೋದ ಬಗ್ಗೆ ಚೆಕ್ ಮಾಡಿ ನೋಡಿ. ಈಗ ಜೀವ ಬೆದರಿಕೆ ಅಂತ ಹೇಳಿದ್ದಾರೆ, ಅದರದ್ದು ಕೂಡ ಒಂದು ವಿಡಿಯೋ ಹಾಕಿರ್ತೀನಿ ತೊಗೊಂಡು. ಕನ್ನಡ ಯೂಟ್ಯೂಬರ್ಸ್ಗಳು ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಧರ್ಮಯುತವಾಗಿ ನಡೆಯುವಂಥ ಸ್ಥಳದಲ್ಲಿ ಅನ್ಯಾಯ ನಡೀತಿರೋದರಿಂದ ನಾವು ವಿಡಿಯೋಗೆ ನನ್ನ ಬೆಂಬಲ ಕೂಡ ಇದೆ. ನಾನು ಕನ್ನಡ ಯೂಟ್ಯೂಬರ್ ಆಗಿ ನನ್ನ ಬೆಂಬಲ ಕೂಡ ಇದೆ. ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕನ್ನಡ ಯೂಟ್ಯೂಬರ್ಸು ಶೇರ್ ಮಾಡಿ ಸಾಧ್ಯವಾದಷ್ಟು. ಅದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡಿ, ಅದೇ ರೀತಿಯಾಗಿ ಅವ್ರ ಮೇಲೆ ಏನು ಕೇಸ್ಗಳು ಆಪಾದನೆಗಳು ಬರ್ತಾಯಿದೆ ಇದನ್ನೆಲ್ಲ ತೊಡೆದಾಕಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು ನಾವು ಅವ್ರು ಮಾತಾಡಿದರೆ ನಾಳೆ ದಿನ ನಾವು ಯಾವುದಾದ್ರು ಒಂದು ಅನ್ಯಾಯದ ಬಗ್ಗೆ ಮಾತಾಡಿದರೆ ನಮಗೂ ಕೂಡ ಇದೇ ರೀತಿ ಟಾರ್ಗೆಟ್ ಮಾಡಿ ಹೇಳ್ತಾರೆ. ಒಂದು ದೊಡ್ಡ ನ್ಯೂಸ್ ಚಾನಲ್ಗಳು ಬೇಡದಿರೋ ವಿಷಯನ ತೊಗೊಂಡು ಪಾಯಿಂಟು ಮಾಡಿ ತೋರಿಸ್ತಾ ಇರ್ತಾರೆ ಬೇರೆದಕ್ಕೆ, ಆದರೆ ಇಂಥ ವಿಷಯಗಳನ್ನು ತೋರಿಸ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ವೀಕ್ಷಣೆ ಅಷ್ಟೇ, ವ್ಯೂಸು, TRP. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ. ಅದೇ ರೀತಿಯಾಗಿ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಬೇಕು ಅನ್ನೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೂ ಸಮೀರ್ MD ಅವರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.